ನಿನ್ನೆ ಕೂಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಶಿಡ್ಲಘಟ್ಟ ಭಾಗದಲ್ಲಿ ಕಾಂಗ್ರೆಸ್ನ ಎಂಎಲ್ಎ ಆಗ್ಬಿಡಬೇಕಾಗಿತ್ತು. ಆದ್ರೆ ಶಿಡ್ಲಘಟ್ಟದ ಜನ ಪ್ರಜ್ಞಾವಂತರು ಆಯ್ಕೆ ಮಾಡಲಿಲ್ಲ. ಅವರದ್ದೇ ದರ್ಪದ ವಿಚಾರವನ್ನ ನಿನ್ನೆ ಕೂಡ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದೇ ಚರ್ಚೆ. ಹಾಗಂತ ನಾವೇನು ಕಾಂಗ್ರೆಸ್ ಪಕ್ಷವನ್ನು ಅಥವಾ ಯಾರೋ ಒಬ್ಬ ಕಾಂಗ್ರೆಸ್ ಮುಖಂಡನನ್ನು ಟಾರ್ಗೆಟ್ ಮಾಡಿ ಡೆಲಿಬರೇಟ್ ಆಗಿ ಎರಡೆರಡು ದಿನ ಚರ್ಚೆ ಮಾಡ್ತಿದೀವಿ ಅಂತಲ್ಲ. ನಮ್ಮ ಉದ್ದೇಶ ಒಂದು, ಈ ದರಿದ್ರ ಕಲ್ಚರ್, ಅಧಿಕಾರಿಗಳನ್ನ, ಮತ ಹಾಕಿದ ಮತದಾರರನ್ನ ಗುಲಾಮರ ರೀತಿಯಲ್ಲಿ ಕಾಣುವಂತಹ ಕೆಲ ಜನಪ್ರತಿನಿಧಿಗಳ ಕಲ್ಚರ್, ಕೆಲ ರಾಜಕಾರಣಿಗಳ ಕಲ್ಚರ್ ಸುಧಾರಣೆ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಆದ್ರೆ ನಾವು ಬಯಸ್ತಿರೋದು ತುಂಬಾ ಹೆಚ್ಚಾಯ್ತಾ ಅಂತ. ನಾವು ಈ ಕಲ್ಚರ್ ಅಥವಾ ಸಂಸ್ಕೃತಿ ಬದಲಾವಣೆ ಬಗ್ಗೆ ಮಾತನಾಡ್ತಿದೀವಿ. ಕನಿಷ್ಠ ಕಾನೂನಾತ್ಮಕ ಶಿಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಕೈಲಿ. 4 ದಿನ ಆಗೋಯ್ತ್ರಿ, 2 FIR ಆಗಿದೆ. ಒಬ್ಬ ಕಾಂಗ್ರೆಸ್ ಮುಖಂಡ, ಅದರಲ್ಲೂ ಎಂಎಲ್ಎ ಕ್ಯಾಂಡಿಡೇಟ್ ಆಗಿ ನಿಂತವನು, ಇವನು ಅಬ್ಸ್ಕ್ಯಾಂಡಿಂಗ್ ಅಂತೆ. ಇವನನ್ನು ಹಿಡಿಯಕ್ 3 ತಂಡ ಅಂತೆ. 3 ತಂಡ ತಲಾಶ್ ಮಾಡ್ತಿದ್ರು ಕೂಡ ಹುಡ್ಕೋಕಾಗ್ತಿಲ್ವಂತೆ, ಹಿಡಿಯೋಕಾಗ್ತಿಲ್ವಂತೆ. ಯಾರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ ಸರ್ಕಾರ? ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ದರ್ಪ ತೋರಿದ ದೌಲತ್ತಿನ ರಾಜಕಾರಣಿಯನ್ನ ಹಿಡಿಲಿಕ್ಕೆ ಆಗದಷ್ಟು ಅಸಮರ್ಥ ನಮ್ಮ ಪೊಲೀಸ್ ಇಲಾಖೆಯನ್ನು ತಪ್ಪು ಕಲ್ಪನೆಯನ್ನ ಮೂಡಿಸಲಿಕ್ಕೆ ಹೊರಟಿರುವ ಸರ್ಕಾರಕ್ಕೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನೇರ ಪ್ರಶ್ನೆ. ನಾನು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇರುವ ಪ್ಯಾನಲಿಸ್ಟ್ಗಳನ್ನ ವೆಲ್ಕಮ್ ಮಾಡಿಕೊಂಡು ಚರ್ಚೆಗಿಳಿಯೋಕ್ ಮುಂಚೆ ಇವತ್ತಾದ ಮತ್ತೊಂದು ಘಟನೆಯ ವಿಡಿಯೋವನ್ನ ನಿಮ್ಮ ಮುಂದೆ ಇಡಬೇಕು. ಈ ಇನ್ಸ್ಪಿರೇಷನ್ ಅನ್ನೋದನ್ನ ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಡ್ರಾ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ನಡೆದಿರೋದೆಲ್ಲಿ? ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರು, ಅವರದ್ದೇ ಕ್ಷೇತ್ರ ವರುಣಾದಲ್ಲಿ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆಯಂತೆ ನಿಮ್ಹಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಾಣ. ಅದಕ್ಕೆ ಸರ್ಕಾರಿ ಜಾಗದ ಸರ್ವೆ ಮಾಡ್ಲಿಕ್ಕೆ ಹೋದ ಮಹಿಳಾ ಅಧಿಕಾರಿ ಮೇಲೆ ಸ್ಥಳೀಯನೋರ್ವ ಮನಸ್ಸೋ ಇಚ್ಛೆ ಮಾತನಾಡಿರೋದು, ಕೈಯಲ್ಲಿರುವ ಮೊಬೈಲ್ ಅನ್ನ ಕಸ್ಕೊಂಡಿರೋದು. ಸ್ಕ್ರೀನ್ ಮೇಲೆ ದೃಶ್ಯ ಗಮನಿಸ್ತಾ ಇದ್ರಿ, ಫುಲ್ ಸ್ಕ್ರೀನ್ ಅಲ್ಲಿ ದೃಶ್ಯ ವಿತ್ ಆಡಿಯೋ ಗಮನಿಸ್ಬಿಡಿ. ಅದನ್ನು ನೇರವಾಗಿ ಚರ್ಚೆಗೆ ಅತಿಥಿಗಳನ್ನ ಬರ್ಮಾಡ್ಕೊಳ್ತಿದ್ದೀನಿ. ಬಿಜೆಪಿ ವಕ್ತಾರರಾದ ಸುರಭಿ ಹೊದಗೇರಿ ಇದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ರಾಜು ಗೌಡ್ರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಸಾಮಾಜಿಕ ಹೋರಾಟಗಾರ್ತಿಯಾದ ಸೀಮಾ ಕೌಸರ್ ಅವರಿದ್ದಾರೆ. ಇವತ್ತು ಕೂಡ ಡಿಬೇಟ್ಗೆ ಕಾಂಗ್ರೆಸ್ ಪಕ್ಷ ಅಧಿಕೃತ ವಕ್ತಾರರನ್ನ ಕಳಿಸೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದೆ. ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದಡ್ರಲ್ಲ ನಮ್ ಜನ. ಎನಿವೆ, ನಮ್ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶಶಿಕಲಾ ಅವರಿದ್ದಾರೆ. ಕರವೇ ಸಿಂಹಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಗೌಡ್ರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರ್ಭಿ ಅವರೇ, ವರುಣಾ ಕ್ಷೇತ್ರದ ಒಂದು ಸ್ಯಾಂಪಲ್ ವಿಡಿಯೋವನ್ನ ಗಮನಿಸ್ತಾ ಇದ್ವಿ. ಅಂದ್ರೆ 2 ಅರ್ಥ ಮಾಡ್ಕೊಳ್ಬಹುದು. ಒಂದು, ಕಾಂಗ್ರೆಸ್ ಪಕ್ಷದ ಮುಖಂಡನೇ ಸರ್ಕಾರಿ ಅಧಿಕಾರಿ ಮೇಲೆ ಧಮಕಿ ಹೊಡೆದು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಮ್ಮನ್ನ ಏನ್ ಮಾಡ್ತಾರೆ ಅನ್ನೋ ಇನ್ಸ್ಪಿರೇಷನ್, ಅಥವಾ ಇದು ನಾರ್ಮಲ್ ನಮ್ಮ ರಾಜ್ಯದಲ್ಲಿ ಇನ್ನು ಮೇಲೆ ಸರ್ಕಾರಿ ಅಧಿಕಾರಿಗಳು ಅನುಭವಿಸಬೇಕಾಗಿರುವ ನಾರ್ಮಲ್ ಪರಿಸ್ಥಿತಿನ? ಇದು ಬೇಸರ ಆಗತ್ತೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಯಾಕೆಂದ್ರೆ ಒಬ್ಬ ಮಹಿಳೆ ಅಥವಾ ಯಾರೇ ಆದ್ರೂ ಅಧಿಕಾರಿ ತಮ್ಮ ಜೀವನವನ್ನು ದೇಶ ಸೇವೆಗೆ, ರಾಜ್ಯದ ಸೇವೆಗೆ, ಜನರ ಸೇವೆಗೆ ತೊಡಗಿಸ್ಕೊಂಡಾದಾಗ, ಜನರ ಕೆಲಸ ಮಾಡ್ತಿರ್ಬೇಕಾದಾಗ ನೀವು ದಿನಾ ಬೆಳಿಗ್ಗೆ ಇಂಥದನ್ನ ಟಾಲರೇಟ್ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಯಾರಿಗಾದ್ರೂ ಬೇಸರ ಆಗಲ್ಲ. ಆದ್ರೆ ಇವತ್ತು ಕಾಣ್ತಿರೋಂಥದ್ದೆಲ್ಲ ಮುಖ್ಯಮಂತ್ರಿಗಳ ಸ್ವತಃ ಉಪಮುಖ್ಯಮಂತ್ರಿಗಳನ್ನೇ ಅಧಿಕಾರಿಗಳನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ. ಸ್ಟೇಜ್ ನಲ್ಲಿ ಬೈಯೋದು, ಹೊಡೆಯೋದು, ಇದೆಲ್ಲ ನಾವು ಮಾಡ್ಕೊಂಡು ಬಂದ್ರೆ ಯಥಾ ಸಚಿವರು ತಥಾ ಕಾರ್ಯಕರ್ತರು ಅಂತ ಆಗಿದೆಯಲ್ಲ ಇವತ್ತು. ಹಾಗೆ ನಾವು ನೋಡ್ತಿರೋದೆಲ್ಲ ಇಂಥದ್ದೇ. ಭರತ್ ರೆಡ್ಡಿ ಅವ್ರು ಇರ್ಬೋದು, ಮಾಗಡಿ ಬಾಲಕೃಷ್ಣ ಅವ್ರು ಇರ್ಬೋದು. ಇವತ್ತು ನಿನ್ನೆ ನೀವು ಚರ್ಚೆ ಮಾಡ್ತಿರುವಂತಹ ವಿಷಯದಲ್ಲಿ ಆ ಒಂದು ಆಡಿಯೋನ ನಾವು ಕೇಳಿಸ್ಕೊಳಕ್ಕಾಗತ್ತಾ? ಬರೀ ಬೀಪೆ ಇದೆ ಅದರಲ್ಲಿ. ಇಂತಹ ಒಂದು ಭಾಷಣ ಮಾಡಬೇಕು ಅಂದ್ರೆ ಅದು ನಮಗ್ ಪ್ರೊಟೆಕ್ಷನ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ಈ ತರ ಭಾಷಣ ಮಾಡಬಹುದು ತಾನೆ.
ಎಷ್ಟು ಧೈರ್ಯ ಬಂದಿದೆ ನೋಡಿ, ಎಷ್ಟು ಧೈರ್ಯ ಬಂದಿದೆ. ಒಂದಲ್ಲ ಎರಡಲ್ಲ, ಪದೇ ಪದೇ ಒಂದು ತಿಂಗಳಿಂದ ನಾವು ಕಾಣ್ಕೊಂಡು ಬರ್ತಾ ಇರುವಂತದ್ದು ನಾಯಕರು ಅಂತ ಹೇಳುವಂತವ್ರು, ಕಾರ್ಯಕರ್ತರು ಅಂತ ಹೇಳುವಂತವ್ರು. ಅವರು ಭಾಷಣದಲ್ಲಿ ಪದಗಳ ಬಳಕೆ ನಾವು ನೋಡ್ಕೊಂಡು ಬಂದ್ರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನು ಅಂತ ಗೊತ್ತಾಗತ್ತೆ. ಕ್ಷಮಿಸಿ ಈ ತರ ಮಾತಾಡ್ತಾ ಇದ್ದೀನಿ ಅಂತ, ಬಟ್ ನಿಜ ಅದು. ನಿಲ್ಬೇಕು. ನಾನು ಅಮೃತ ಗೌಡ ಅವರಿಗೆ ನನಗೆ 100 ನಮನಗಳು, 1000 ನಮನಗಳು. ಯಾಕೆಂದ್ರೆ ಇಷ್ಟು ಗಟ್ಟಿಯಾಗಿ ಹೋರಾಡ್ತಿದಾರಲ್ಲ, ಅದು ಎಲ್ಲಾರ್ಗು ಅನ್ವಯ ಆಗತ್ತೆ. ಅವ್ರು ಮಾಡಿರುವಂತಹ ಧೈರ್ಯ ಇವತ್ತು ಎಷ್ಟು ಜನ ಕೇಳಿಸ್ಕೊಂಡು ಬೇಸರ ಪಟ್ಕೊಂಡು ಮಹಿಳೆಯರು ಯಾಕಪ್ಪ ಬಂದೆ ಇದಕ್ಕೆ ನಾನು ಅಂತ ಅನ್ಕೊಂಡ್ ಬಿಟ್ಟಿರ್ಬೋದು. ಮತ್ತೆ ಇದೊಂದು ಮುಖ್ಯವಾದಂತ ಹೇಳಬೇಕಾಗಿರುವಂತದ್ದು ಸ್ಮಿತಾ ಅವರೇ, ನಿಮಗೂ ಅನ್ವಯ ನನಗೂ ಅನ್ವಯ. ಯಾಕೆಂದ್ರೆ ಆನ್ಲೈನ್ ನಲ್ಲಿ ಒಂದು ಫೇಕ್ ಪ್ರೊಫೈಲ್ ಅಥವಾ ಅವ್ರದೇ ಆದಂತಹ ಪ್ರೊಫೈಲ್ ಹಾಕೊಂಡು ಜನ ಯಾವ ತರ ಮಾತಾಡ್ತಾರೆ, ಅದನ್ನೇ ಇವತ್ತು ನಮಗೆ ಸಮಾಜದಲ್ಲಿ. ಸುರ್ಭಿ ಅವರೇ, ವರುಣಾ ಕ್ಷೇತ್ರದ ಒಂದು ಸ್ಯಾಂಪಲ್ ವಿಡಿಯೋವನ್ನ ಗಮನಿಸ್ತಾ ಇದ್ವಿ. ಅಂದ್ರೆ 2 ಅರ್ಥ ಮಾಡ್ಕೊಳ್ಬಹುದು. ಒಂದು, ಕಾಂಗ್ರೆಸ್ ಪಕ್ಷದ ಮುಖಂಡನೇ ಸರ್ಕಾರಿ ಅಧಿಕಾರಿ ಮೇಲೆ ಧಮಕಿ ಹೊಡೆದು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಮ್ಮನ್ ಏನ್ ಮಾಡ್ತಾರೆ ಅನ್ನೋ ಇನ್ಸ್ಪಿರೇಷನ್, ಅಥವಾ ಇದು ನಾರ್ಮಲ್ ನಮ್ಮ ರಾಜ್ಯದಲ್ಲಿ ಇನ್ನು ಮೇಲೆ ಸರ್ಕಾರಿ ಅಧಿಕಾರಿಗಳು ಅನುಭವಿಸಬೇಕಾಗಿರುವ ನಾರ್ಮಲ್ ಪರಿಸ್ಥಿತಿನ ಇದು? ಬೇಸರ ಆಗತ್ತೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಯಾಕೆಂದ್ರೆ ಒಬ್ಬ ಮಹಿಳೆ ಅಥವಾ ಯಾರೇ ಆದ್ರೂ ಅಧಿಕಾರಿ ತಮ್ಮ ಜೀವನವನ್ನು ದೇಶ ಸೇವೆಗೆ, ರಾಜ್ಯದ ಸೇವೆಗೆ, ಜನರ ಸೇವೆಗೆ ತೊಡಗಿಸ್ಕೊಂಡಾದಾಗ, ಜನರ ಕೆಲಸ ಮಾಡ್ತಿರ್ಬೇಕಾದಾಗ ನೀವು ದಿನಾ ಬೆಳಿಗ್ಗೆ ಇಂಥದನ್ನ ಟಾಲರೇಟ್ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಯಾರಿಗಾದ್ರೂ ಬೇಸರ ಆಗಲ್ಲ. ಆದ್ರೆ ಇವತ್ತು ಕಾಣ್ತಿರೋಂಥದ್ದೆಲ್ಲ ಮುಖ್ಯಮಂತ್ರಿಗಳ ಸ್ವತಃ ಉಪಮುಖ್ಯಮಂತ್ರಿಗಳನ್ನೇ ಅಧಿಕಾರಿಗಳನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ. ಸ್ಟೇಜ್ ನಲ್ಲಿ ಬೈಯೋದು, ಹೊಡೆಯೋದು, ಇದೆಲ್ಲ ನಾವು ಮಾಡ್ಕೊಂಡು ಬಂದ್ರೆ ಯಥಾ ಸಚಿವರು ತಥಾ ಕಾರ್ಯಕರ್ತರು ಅಂತ ಆಗಿದೆಯಲ್ಲ ಇವತ್ತು. ಹಾಗೆ ನಾವು ನೋಡ್ತಿರೋದೆಲ್ಲ ಇಂಥದ್ದೇ. ಭರತ್ ರೆಡ್ಡಿ ಅವ್ರು ಇರ್ಬೋದು, ಮಾಗಡಿ ಬಾಲಕೃಷ್ಣ ಅವ್ರು ಇರ್ಬೋದು. ನಿನ್ನೆ ನೀವು ಚರ್ಚೆ ಮಾಡ್ತಿರುವಂತಹ ವಿಷಯದಲ್ಲಿ ಆ ಒಂದು ಆಡಿಯೋನ ನಾವು ಕೇಳಿಸ್ಕೊಳಕ್ಕಾಗತ್ತಾ? ಬರೀ ಬೀಪೆ ಇದೆ ಅದರಲ್ಲಿ. ಇಂತಹ ಒಂದು ಭಾಷಣ ಮಾಡಬೇಕು ಅಂದ್ರೆ ಅದು ನಮಗ್ ಪ್ರೊಟೆಕ್ಷನ್ ಇದೆ ಅಂತ ಗೊತ್ತಿದ್ರೆ ಮಾತ್ರ ಇದ್ರ ಭಾಷಣ ಮಾಡಬಹುದು ತಾನೆ. ಎಷ್ಟು ಧೈರ್ಯ ಬಂದಿದೆ ನೋಡಿ, ಎಷ್ಟು ಧೈರ್ಯ ಬಂದಿದೆ. ಒಂದಲ್ಲ ಎರಡಲ್ಲ, ಪದೇ ಪದೇ ಒಂದು ತಿಂಗಳಿಂದ ನಾವು ಕಾಣ್ಕೊಂಡು ಬರ್ತಾ ಇರುವಂತದ್ದು ನಾಯಕರು ಅಂತ ಹೇಳುವಂತವ್ರು, ಕಾರ್ಯಕರ್ತರು ಅಂತ ಹೇಳುವಂತವ್ರು. ಅವರು ಭಾಷಣದಲ್ಲಿ ಪದಗಳ ಬಳಕೆ ನಾವು ನೋಡ್ಕೊಂಡು ಬಂದ್ರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನು ಅಂತ ಗೊತ್ತಾಗತ್ತೆ. ಕ್ಷಮಿಸಿ ಈ ತರ ಮಾತಾಡ್ತಾ ಇದ್ದೀನಿ ಅಂತ, ಬಟ್ ನಿಜ ಅದು. ನಿಲ್ಬೇಕು. ನಾನು ಅಮೃತ ಗೌಡ ಅವರಿಗೆ ನನಗೆ 100 ನಮನಗಳು, 1000 ನಮನಗಳು. ಯಾಕೆಂದ್ರೆ ಇಷ್ಟು ಗಟ್ಟಿಯಾಗಿ ಹೋರಾಡ್ತಿದಾರಲ್ಲ, ಅದು ಎಲ್ಲಾರ್ಗು ಅನ್ವಯ ಆಗತ್ತೆ. ಅವ್ರು ಮಾಡಿರುವಂತಹ ಧೈರ್ಯ ಇವತ್ತು ಎಷ್ಟು ಜನ ಕೇಳಿಸ್ಕೊಂಡು ಬೇಸರ ಪಟ್ಕೊಂಡು ಮಹಿಳೆಯರು ಯಾಕಪ್ಪ ಬಂದೆ ಇದಕ್ಕೆ ನಾನು ಅಂತ ಅನ್ಕೊಂಡ್ ಬಿಟ್ಟಿರ್ಬೋದು. ಮತ್ತೆ ಇದೊಂದು ಮುಖ್ಯವಾದಂತ ಹೇಳಬೇಕಾಗಿರುವಂತದ್ದು ಸ್ಮಿತಾ ಅವರೇ, ನಿಮಗೂ ಅನ್ವಯ ನನಗೂ ಅನ್ವಯ. ಯಾಕೆಂದ್ರೆ ಆನ್ಲೈನ್ ನಲ್ಲಿ ಒಂದು ಫೇಕ್ ಪ್ರೊಫೈಲ್ ಅಥವಾ ಅವ್ರದೇ ಆದಂತಹ ಪ್ರೊಫೈಲ್ ಹಾಕೊಂಡು ಜನ ಯಾವ ತರ ಮಾತಾಡ್ತಾರೆ, ಅದನ್ನೇ ಇವತ್ತು ನಮಗೆ ಸಮಾಜದಲ್ಲಿ